ಸ್ವಾಮಿ, ನಾನು ದೇವೇಂದ್ರ ಸ್ವಾಮಿ. ಏನಿದೆ ಪರಮ ಸಾಹೇಬ್ ಸ್ವಾಮಿ, ನಾನು ನಿಜವಾದ ದೇವೇಂದ್ರ ಸ್ವಾಮಿ. ಇಂದ್ರ ಏನು ಯಾರು ಯಾರಯ್ಯ ನೀನು ಯಾರು ಹೇಳಯ್ಯ ನಾನು ದೇವೇಂದ್ರ ಸ್ವಾಮಿ. ಯಾರು ಯಾರಯ್ಯ ನೀನು ಯಾರು ಹೇಳಯ್ಯ ನುಡಿಯುವಯ್ಯ ನಿಜ ಹೇಳಯ್ಯ ನುಡಿಯುವಯ್ಯ ನಿಜ ಹೇಳಯ್ಯ ಯಾರು ನೀನಯ್ಯ ಯಾರು ಯಾರಯ್ಯ ನೀನು ಯಾರು ಹೇಳಯ್ಯ ಯಾರು ಯಾರ ನೀನು ನಾನು ದೇವೇಂದ್ರ ಸ್ವಾಮಿ. ಇಂದ್ರನು ಎಂದು ಸುಳ್ಳು ಹೇಳುತ್ತ ಆಚವ ನೀನು ಕಾಣುವೆಯ ಯಾರು ಯಾರ ನೀನು ಇಂದ್ರನು ಎಂದು ಸುಳ್ಳು ಹೇಳುತ್ತ ಆಚವ ನೀನು ಕಾಣುವೆಯ ಸುರಲೋಕದೆಯ ಎಂದೇಳುವೆಯ ಸುರಲೋಕದೆಯ ಎಂದೇಳುವೆಯ ಸುಳ್ಳು ಹೇಳುವೆಯ ಯಾರು ಯಾರಯ್ಯ ನೀನು ಯಾರು ಹೇಳಯ್ಯ ಯಾರು ಯಾರಯ್ಯ ನೀನು ಯಾರು ಹೇಳಯ್ಯ ಯಾರು ಯಾರಪ್ಪ ನೀನು? ದೇವೇಂದ್ರ ಸ್ವಾಮಿ. ಛೇ 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 ನಿನ್ನ ನೋಡಿದರೆ ಆ ಇಂದ್ರನಂತೆ ಕಾಣುವುದಿಲ್ಲವಲ್ಲ ಪ್ರಾರಂಭದಲ್ಲಿ ವೈರಿಗಳನ್ನು ತುಂಡು ತುಂಡಾಗಿ ಕತ್ತರಿಸುವ ಗಂಡು ಬಲಿಯಾದ ಆ ದೇವೇಂದ್ರನಲ್ಲಿ ಏಡಿಯಂತೆ ಮುಖ ಮಾಡಿಕೊಂಡು ಕಣ್ಣೀರಿಡುವ ದೌರ್ಭಾಗ್ಯ ನೀನಲ್ಲಿ ಆಹಾ ಈ ನಾರಗಳನ್ನು ಕಂಡರೆ ಎಲ್ಲರೂ ಆಸೆ ಮಾಡುವರು ಮೂರು ಲೋಕಗಳಲ್ಲಿ ತನಗೆ ಸರಿ ಸಮಾನವಾದ ಪರಾಕ್ರಮಿಯು ಯಾರಿಲ್ಲವೆಂದು ಸಾಕ್ಷಾತ್ ದೇವೇಂದ್ರನೇ ತನ್ನ ಸ್ವಂತ ಬುದ್ಧಿಯಿಂದ ತನ್ನದೇ ಆದ ನಾಲಿಗೆಯಿಂದ ನುಡಿದಿದ್ದಾನೆ. ಹೀಗಿರುವಾಗ ಅವನಿಗೆ ಅಧೋಗತಿ ಹೇಗೆ ಬಂದಿತು? ಈ ಮಾತು ಸುಳ್ಳಾದೀತು. ಆದರೆ ಏನನ್ನು ಚೆನ್ನಾಗಿ ಕೇಳಿ. ಚೆನ್ನಾಗಿ ಹೇಳಿಲ್ಲ. ಚೆನ್ನಾಗಿ ಹೇಳಿಲ್ಲ.
ಮೆಚ್ಚಿಸುವ ಕರುಣೆಯು ನೀನೆಂಬುದು ದಿಟವ ಇಂದ್ರ ಅಲ್ಲ ಸದ್ಗುಣ ಸಾಂದ್ರ. ಇಂದ್ರ ಕುಪ್ಪಿಯ ಮೇಲೆ ಬ್ರಹ್ಮಾಸ್ತ್ರವನ್ನು ಉಪಯೋಗಿಸುವಂತೆ ಹಾ ಅಪರೆ ಅವಮಾನಗಳಿಂದ ಮುಖಭಂಗವಾದದ್ದನ್ನು ಕಂಡು ಮತ್ತೆ ಮತ್ತೆ ನಿಮ್ಮ ಮಾತುಗಳಿಂದ ಕೊಳ್ಳುವುದು ಸರಿಯೇ ಸ್ವಾಮಿ ಸಜ್ಜನ ಪ್ರೇಮಿ. ಸುರಪತಿ ಹಿರಿಯೇನು ನಿನ್ನ ಗತಿ. ಅಯ್ಯೋ ಇಂದಕ್ಕೆ ನೀನು ನನ್ನ ಆಶೀರ್ವಾದ ಶಂಕಿಸಿ ನಿನ್ನ ಸ್ವಾಪ್ರತಿಜ್ಞೆ ಶೋಭಾಯಮಾನವನ್ನು ಹೊಗಳಿಕೊಂಡೆ. ಇರಲಿ ಎಂದು ನಾನು ಸುಮ್ಮನೆ ಹೋಗುತ್ತಿರಲು ನನ್ನಲ್ಲಿ ವೈರಿಯನ್ನು ಬೇಡಿದೆ. ಎನ್ನಿಂದ ಆಗದು ಎಂದ ಕೂಡಲೇ ನಮ್ಮಪ್ಪನ ಬಳಿಗೆ ಹೋಗಲು ಸಿದ್ಧವಿದ್ದೆ. ಎನ್ನಿಂದಾಗುವ ಕಾರ್ಯಕ್ಕೆ ನಮ್ಮಪ್ಪನಿಗೆ ಅದಕ್ಕೆ ತೊಂದರೆ ಕೊಡಬೇಕೆಂದು ನಾನು ನಿನಗಾಗಿ ಆ ಜಲಂಧರನನ್ನು ಕಾಡಿ ಬೇಡಿ ನಿನ್ನಲ್ಲಿಗೆ ಕಳಿಸಿದೆ. ಇಂದ್ರ ನಿಜಕ್ಕೂ ನಿನ್ನ ತೊಂದಿಂಡಿ ಅಡಗಿರಬೇಕು. ಜಲಂಧರನನ್ನು ಕಂಡ ಹಾಗೆ ಅವರ ಪತ್ನಿಯಾದ ಹೃದಯ ವೈದ್ಯವನ್ನು ಕಟ್ಟಿದೆಯಾ? ಅಯ್ಯೋ ಶಿವ ಶಿವ, ಸುಮ್ಮನಿದ್ದ ಜಲಂಧರನನ್ನು ಇಂದ್ರನೆಂಬ ಮೂರ್ತಿಯ ಬಳಿಗೆ ನಾನೇ ಕಳಿಸಿದಂತ ಇಂದ್ರ ಭೂಪತಿ ಮುಂದೇನು ಹೇಳುವಂತೆ. ಇಂದ್ರ ನನ್ನ ಅಜ್ಞಾನಕ್ಕೆ ಏನೊಂದು ಹೇಳಲು ಹಾ ನಿಮ್ಮಲ್ಲಿ ನಾನು ವೈರಿಯನ್ನು ಬೇಡಿದನು. ಹಾ ಅಯ್ಯೋ ಇದ್ದ ವೈಭೋಗವನ್ನು ಸುಖದಿಂದ ಅನುಭವಿಸದೆ ನಿಮ್ಮಲ್ಲಿ ಇಲ್ಲದೊಂದನ್ನು ನುಡಿದು ಆಸಕ್ಕೀಡಾದ ಸ್ವಾಮಿ. ಇಂದ್ರ ಅವನು ಸ್ವಾಮಿ ಪುರುಷೋತ್ತಮನ ಪೌತ್ರ. ಅವನ ವೈರಿಯಲ್ಲ, ನನ್ನ ಭಾಗದ ಯಮನು ಸ್ವಾಮಿ. ಇಂದ್ರ ಅಕಟಕಟ ಯುದ್ಧದಲ್ಲಿ ಅವನನ್ನು ಗೆಲ್ಲಲಾರದೆ ಕಾಮಧೇನು ಗರ್ಭವೃಕ್ಷ ಮುಂತಾದ ಪದಾರ್ಥವನ್ನು ಅವನ ಸ್ವಾಧೀನತೆ ಬಿಟ್ಟು ಮುಖ ತಪ್ಪಿಸಿಕೊಂಡು ನಾಣಗಳಿಸಿಕೊಂಡು ಬಂದಿದ್ದೇನೆ ಸ್ವಾಮಿ ಸಜ್ಜನ ಪ್ರೇಮಿ. ಅಂದರೆ ನೀನು ಯುದ್ಧದಲ್ಲಿ ಅಪಜಯವನ್ನು ಹೊಂದಿದೆಯಾ? ಹೌದು ಸ್ವಾಮಿ. ಅಯ್ಯೋ ಶಿವ ಶಿವ, ನಿನ್ನ ವಜ್ರಾಯವನ್ನು ಯಾರಾದರೂ ಕದ್ದಿದ್ದರೆ ನಿನ್ನ ಬಾಹುಬಲ ಸರಸ ಶೃಂಗಾರದಲ್ಲಿ ವಿಳಾಸದಿಂದ ಮೈಮರ್ತಿದ್ದೀಯಾ ಹೇಗೆ? ನೀನೇ ಹೇಳಿದೆಯಲ್ಲ ದೇವೇಂದ್ರ. ಹಾಗಿರಲು ನಿರಗಹಿತರುತ್ತಾರೆ ದೇವತೆಗಳ ಕಡೆಗೆ ನಿರಗಾರ ಸರಿ. ಅಹೋ ಸ್ವಾಮಿ, ಇಂದ್ರ ನಾನು ನಿಮ್ಮಲ್ಲಿ ವೈರಿಯನ್ನು ಬೆಳೆದ್ದು ನಿಜ. ಹಾ ಆದರೆ ವಿಸ್ತಾರವಾಗಿ ತಿಳಿಸಲು ಭಾವಿಸಿದೆ ಚೆನ್ನಾಗಿ ಹೇಳಿದ್ರ ಸ್ವಾಮಿ. ಇಂದ್ರ. ಬ್ರಹ್ಮನ ಜಲಂಧರನ ರಾಕ್ಷಸನು ಎನ್ನೋಡು ಯುದ್ಧ ಮಾಡಲು ಬಂದನು. ಹಾ ನಾನು ಗರ್ವದಿಂದ ವೈರಿಯ ಬಲಾಬಲ ತಿಳಿಯದೆ ಮೆಟ್ಟಿ ನೀರಿ ಸತ್ತಿನಿಂದ ಆ ರಕ್ಕಸವನೇ ಧರ್ಮ ಮಾಡಿ ಹಾ ಸ್ವಾಮಿ. ಇಂದ್ರ ಆದರೆ ನನ್ನ ದುರ್ದಯದೋಡು ಚಿತ್ತದೋಡು ಅವನನ್ನು ಜಯಿಸಲಾರದೆ ನನ್ನ ಸರ್ವ ಸಂಪತ್ತನ್ನು ಸ್ವಾಧೀನಕ್ಕೆ ಬಿಟ್ಟು ಅಳೆಯಬಾಲಾಗಿದೆ. ಹಾ ಸ್ವಾಮಿ, ಇಂದ್ರ ದೇವತೆಗಳನ್ನ ಅದಕ್ಕಿಟ್ಟು ಓಡಿ ಹೋದರೂ ಅಷ್ಟ ಬಾರಿಯರು ಸ್ವಾಮಿ. ದೇವೇಂದ್ರ ಮನ ಮುನಿಗಳು ಆಶ್ರಮ ಬಿಟ್ಟರು, ಯಜ್ಞ ಯಾಗಾದಿಗಳು ಹಾಳಾದವು. ಇಂಥ ಕಷ್ಟ ಸಮಯದಲ್ಲಿ ನೀವೇ ಏನಾದರೂ ದಾರಿಯನ್ನು ನೋಡಬೇಕು. ನಾರದಗಳೇ ನಿಮಗೆ ಸರ್ವ ಅಯ್ಯೋ ದೇವೇಂದ್ರ, ನಿನ್ನ ಕಷ್ಟ ಕಂಡು ನನಗೆ ಕಂಡು ನಿನ್ನ ಗರ್ವಕ್ಕೆ ತಕ್ಕ ಶಿಕ್ಷೆ ಆಯಿತು. ಅಹೋಸುರಪತಿ, ಸುರೇಂದ್ರ, ಆ ಜಲಂಧರನಿಗೆ ನಮ್ಮ ತಂದೆಯಾದ ಬ್ರಹ್ಮದೇವರು ಅಮಿತವಾದ ವರಗಳನ್ನು ನೀಡಿರುವರು. ಆದ್ದರಿಂದ
ಅವನನ್ನೆಲ್ಲರೂ ಯಾರೆಂದರೂ ಸಾಧ್ಯವಿಲ್ಲ. ಅದಕ್ಕಾಗಿ ನಾವೀಗ ಆ ವಿನಾಥನಲ್ಲಿ ಭಕ್ತಿಯಿಂದ ಬೇಡ. ಆತನೇ ನಮ್ಮ ಕಷ್ಟ ಹೋರಾಟಕ್ಕೆ ಕರುಣೆಯನ್ನು ತೋರಿ ದಾರಿಯನ್ನು ತೋರಿಸುವುದು. ಬ್ರಹ್ಮನ ಪೂಜಿಸಬೇಕು ಸುರಪತಿ. ನಮಗೀಗ